ನಮಸ್ಕಾರ. ಬಿಗ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಭಕ್ತಿ ಅಂದ್ರೆ ಅರಿವು, ಭಕ್ತಿ ಅಂದ್ರೆ ಭರವಸೆ. ಭಕ್ತನಾದವನಿಗೆ ಗುಣದೋಷಗಳ ಅರಿವಿರಬೇಕು. ಅಂತಃಕರಣದ ಶುದ್ಧಿ ಬಹು ಮುಖ್ಯವಾಗಿ ಇರಲೇಬೇಕು. ನಿಜವಾದ ಭಕ್ತ ದೇವರ ಕೃಪೆಗೆ ಪಾತ್ರನಾಗ್ತಾನೆ ಅನ್ನೋದಕ್ಕೆ ಭಕ್ತ ಮಾರ್ಕಂಡೇಯ, ಶಿವಭಕ್ತ ಕಣ್ಣಪ್ಪ, ಭಕ್ತ ಪ್ರಹ್ಲಾದನ ಕಥೆಗಳೇ ಸಾಕ್ಷಿ. ಆದರೆ ದುರ್ಗೆಯ ನೆಲದಲ್ಲಿ ಶಿವಭಕ್ತನ ಮಹಾಶಕ್ತಿ ಹೇಗಿದೆ? ಭಕ್ತಿ, ಶಕ್ತಿ, ಯುಕ್ತಿ ಇದೆಲ್ಲದರ ನಡುವೆ ನಡೆದ ಹೈ ಡ್ರಾಮಾ ಹೇಗಿತ್ತು ಅನ್ನೋದನ್ನ ನೀವೆಲ್ಲರೂ ನೋಡಲೇಬೇಕು. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಎದ್ದು ಕಾಣ್ತಾ ಇದೆ ಶಿವಭಕ್ತನ ದುರ್ಗಾ ಶಕ್ತಿ. ಪ್ರಧಾನಿ ಮೋದಿ ಅಪ್ಪಟ್ಟ ಶಿವಭಕ್ತ. ಇದಕ್ಕೆ ಸಾಕಷ್ಟು ದೃಶ್ಯಗಳೇ ಸಾಕ್ಷಿ ಇವೆ. ಪ್ರಧಾನಿ ಕೇದಾರನಾಥ ಸ್ವಾಮಿ ಸಾನ್ನಿಧ್ಯಕ್ಕೆ ಹೋಗಿರಬಹುದು, ಕಾಶಿ ವಿಶ್ವನಾಥನಿಗೆ ಅಭಿಷೇಕ ಮಾಡಿದ್ದಿರಬಹುದು, ಸೋಮನಾಥೇಶ್ವರ ಮಂದಿರಕ್ಕೆ ಬಂದು ಆರತಿ ಬೆಳಗಿದ್ದಿರಬಹುದು. ಹೀಗೆ ಜಗತ್ತಿನ ನಾನಾ ಸಾಕಷ್ಟು ಶಿವಾಲಯಗಳಿಗೆ ಮೋದಿ ಭೇಟಿ ಕೊಟ್ಟಿದ್ದು ಇದೆ. ಅದರಲ್ಲೂ ಮೋದಿ ಜೀವನದ ಒಂದೊಂದು ಕಾಲಘಟ್ಟದಲ್ಲೂ ಕಂಡ ಗೆಲುವಿನ ಮೆಟ್ಟಿಲ ಹಿಂದೆಯೂ ಒಂದೊಂದು ಶಿವಭಕ್ತಿಯ ಕನೆಕ್ಷನ್ ಇದೆ. ಪ್ರಧಾನಿ ಕೇವಲ ಶಿವಭಕ್ತರು ಮಾತ್ರವಲ್ಲ, ದುರ್ಗಾದೇವಿಯ ಆರಾಧಕರು ಕೂಡ ಹೌದು. ನವರಾತ್ರಿ ಬಂತು ಅಂದ್ರೆ ಸಾಕು, ಪ್ರಧಾನಿ ಮೋದಿ 9 ದಿನಗಳ ಕಾಲ ಉಪವಾಸ ವ್ರತಾಚರಣೆ ಮಾಡ್ತಾರೆ, ದೇವಿಯ ನಾಮಸ್ಮರಣೆ ಮಾಡ್ತಾರೆ ಮತ್ತು ಆ 9 ದಿನವೂ ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ಅದರಲ್ಲೂ 2019 ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲಿ ಮೋದಿ ಟೆಂಪಲ್ ರನ್ ಮಾಡಿದ್ರು. ಆ ಶಿವಭಕ್ತಿಗೆ ದೇವಿ ಶಕ್ತಿ ನೀಡಿದ್ಲು. ಹೀಗಾಗಿ ಮೋದಿ ಗೆದ್ದರು ಅಂತ ಹಲವರು ಹೇಳ್ತಾರೆ. ಇದೀಗ ಈ ಶಿವಭಕ್ತನ ದುರ್ಗಾ ಶಕ್ತಿಯ ಹಾದಿಯನ್ನೇ ಮೆಟ್ಟಿದ್ದಾರೆ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ. हिंदू का अपमान कर रहा है, गलत चंडी पाठ किया। मैं ब्राह्मण बाड़ी का संतान हूँ। या देवी सर्वभूतेषु शक्ति रूपेण संस्थिता नमस्तस्यै 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 नमो नमो. ಮಮತಾ ಬ್ಯಾನರ್ಜಿ ಬಂಗಾಳ ಅಗ್ನಿಮಯಿ, ಬಂಗಾಳ ಜನರ ದೀದಿ. ಈಕೆಯ ಭದ್ರಕೋಟೆಗೆ ಬಂಗಾಳದಲ್ಲಿ ನಿರ್ಮಾಣವಾಗಿದೆ ಅಂತ ಅದೆಷ್ಟೋ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಆದರೆ ಈಗ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗೆ 2 ವಾರಗಳಷ್ಟೇ ಬಾಕಿ ಇದೆ. ಈಗ ಬಿಜೆಪಿ ಪದೇ ಪದೇ ಬಂಗಾಳದಲ್ಲಿ ಪರಿವರ್ತನೆ ಆಗಬೇಕು ಅಂತ ಹೇಳ್ತಿದ್ರೆ, ಸ್ವತಃ ಪರಿವರ್ತನೆ ಅನ್ನೋದು ದೀದಿಯಲ್ಲೇ ಎದ್ದು ಕಾಣ್ತಿದೆ. ಆ ಪರಿವರ್ತನೆ ಮತ್ತೇನೂ ಅಲ್ಲ, ಅದುವೇ ದೀದಿಯ ಹಿಂದೂ ಕಾರ್ಡ್. ದುರ್ಗಾದೇವಿಯ ಆರಾಧಿಕೆಯಾಗಿದ್ದ ದೀದಿಗೆ ಜೈ ಶ್ರೀರಾಮ್ ಅನ್ನೋ ಘೋಷಣೆ ಕೇಳಿದ್ರೇನೆ ಆಗ್ತಿರ್ಲಿಲ್ಲ. ಹಿಂಗಾಗಿ ಬಂಗಾಳದಲ್ಲಿ ಇತ್ತೀಚೆಗೆ ಜೈ ಶ್ರೀರಾಮ್ ವರ್ಸಸ್ ಜೈ ದುರ್ಗಾ ಘೋಷಣೆ ಮುಳುಗ್ತಾ ಇತ್ತು. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸಿಎಂ ಅಭ್ಯರ್ಥಿಯನ್ನ ಘೋಷಿಸಿದ ಕಾರಣ 2021 ವೆಸ್ಟ್ ಬೆಂಗಾಲ್ ದಂಗಲ್ ಮೋದಿ ವರ್ಸಸ್ ದೀದಿ ಅನ್ನೋ ಹಾಗೆ ಬಿಂಬಿತವಾಗಿದೆ. ಈಗಾಗಲೇ ಚುನಾವಣಾ ಕಣ ಕಾವೇರಿದೆ. ದೀದಿ ಬುಧವಾರ ನಂದಿಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ರು, ನಾಮಪತ್ರವನ್ನ ಸಲ್ಲಿಸಿದ್ರು, ತದನಂತರ ರೋಡ್ ಶೋ ಕೂಡ ಮಾಡಿದ್ರು. ನಡುವೆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪೂಜೆ, ಅರ್ಚನೆ, ಮಂಗಳಾರತಿ ಮಾಡಿದ್ರು. ಅದರಲ್ಲೂ ಗಮನಿಸಬೇಕಾದ ಅಂಶ ಏನಂದ್ರೆ, ದೀದಿ ನಾಮಪತ್ರ ಸಲ್ಲಿಕೆಗೂ ಮುಂಚೆ ಹೋಗಿದ್ದೆ ಶಿವನ ದೇವಸ್ಥಾನಕ್ಕೆ. ಭಾವನಿಪುರದಲ್ಲಿ ದೀದಿ ಕಣಕ್ಕಿಳಿತಾರೆ ಅನ್ನೋ ಸುದ್ದಿ ಇತ್ತು. ಆದ್ರೆ ಈ ಸಲ ದೀದಿ ನಂದಿಗ್ರಾಮದಿಂದ ಸ್ಪರ್ಧಿಸುತ್ತಿದ್ದಾರೆ. ಇದಕ್ಕೆ ಕಾರಣ ದೀದಿಯ ಪರಮಾಪ್ತರಾಗಿದ್ದ ಸುವೆಂದು ಟಿಎಂಸಿಗೆ ಗುಡ್ ಬೈ ಹೇಳಿದ್ದು ಬಿಜೆಪಿ ಸೇರಿತು. ನಂದಿಗ್ರಾಮದಲ್ಲಿ ಕಂಟೆಸ್ಟ್ ಮಾಡ್ತಿರೋದು. ಹಿಂಗಾಗಿ ಈಗ ದೀದಿ ಸುವೆಂದು ಕಣಕ್ಕೆ ಜಿಗಿದು ತೊಡೆ ತಟ್ಟಿದ್ದಾರೆ.
ನಂದಿ ಗ್ರಾಮದ ಮನೆ ಮಗಳು ನಾನು ಅಂದಿದ್ದಾರೆ. ಅತ್ತ ಸುವೆಂದು ಅಧಿಕಾರಿ ಪಾದಯಾತ್ರೆ ಮಾಡುವ ಮೂಲಕ ಭೂಮಿ ಪುತ್ರ ಅಂತ ಅನಿಸ್ಕೊಂಡಿದ್ದಾರೆ. ಸದ್ಯ ಮಾರ್ಚ್ 10ನೇ ತಾರೀಕಿನ ಸಂಜೆ 6 ಗಂಟೆವರೆಗೂ ಎಲ್ಲವೂ ಸರಿಯಿತು. ಆದ್ರೆ 6:15 ಆಗ್ತಿದ್ದ ಹಾಗೆ ಬಂಗಾಳದಿಂದ ಶಾಕಿಂಗ್ ಸುದ್ದಿ ಹೊರಬಿತ್ತು. ಅದುವೇ ದೀದಿ ಮೇಲೆ ದಾಳಿಯಾಗಿದೆ ಅನ್ನೋದು. ದೀದಿ ಮೊಣಕಾಲಿಗೆ ಗಂಭೀರ ಗಾಯ. ಸಿಸಿಟಿವಿಯಲ್ಲಿದ್ಯಾ ಸತ್ಯ? 30 ವರ್ಷದ ಹಿಂದೆ ಮಮತಾ ಮೇಲೆ ನಡೆದಿದ್ದ ಇಂಥದ್ದೇ ದಾಳಿ. ಅಸಲಿಗೆ ಇದು ದಾಳಿನ, ಅಪಘಾತನ, ನಾಟಕನ? ಮಾರ್ಚ್ 10, 2021 ಬುಧವಾರ ಸಂಜೆ 6:15ಕ್ಕೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮೇಲೆ ಹಲ್ಲೆ ಆಗಿದೆ ಅನ್ನೋ ಸುದ್ದಿ ಹೊರಬಿತ್ತು. ನಂದಿ ಗ್ರಾಮದಲ್ಲಿ ನಾಮಪತ್ರ ಸಲ್ಲಿಸಿ ಮಿಡ್ನಾಪುರ್ ಜಿಲ್ಲೆಯಲ್ಲಿ ಮಮತಾ ಬ್ಯಾನರ್ಜಿ ಪ್ರಚಾರ ನಡೆಸುತ್ತಿದ್ರು. ಆ ವೇಳೆ ಚಲಿಸುತ್ತಿದ್ದ ಕಾರಿನ ಡೋರ್ ತೆಗೆದು ಅಲ್ಲಿಯೇ ನಿಂತು ಕೈ ಮುಗಿಯುತ್ತಿದ್ರು. ಆಗ ಯಾರೋ 4-5 ಮಂದಿ ಮಮತಾ ಮೇಲೆ ದಾಳಿ ಮಾಡಿದ್ರು ಅಂತ ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ. ಸದ್ಯಕ್ಕೆ ಈ ದಾಳಿಯಿಂದ ಮಮತಾ ಬ್ಯಾನರ್ಜಿ ಅವರ ಬಲಭುಜಕ್ಕೆ ಹಾಗೂ ಮೊಣಕಾಲಿಗೆ ಗಂಭೀರ ಗಾಯವಾಗಿದೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರನ್ನ 48 ಗಂಟೆಗಳ ಕಾಲ ನಿಗಾದಲ್ಲಿ ಇರಿಸಲಾಗಿದೆ. It appears she is not well. She's getting the security people are bringing her out of the car and she has been shifted to the back seat. ಹೇಳಬೇಕು ಅಂದ್ರೆ ದೀದಿ ಮೇಲೆ ದಾಳಿಯಾಗಿರೋದು ಇದೇ ಮೊದಲೇನಲ್ಲ. ಈ ಹಿಂದೆ 1991ರಲ್ಲಿ ಸಿಪಿಎಂ ಗೂಂಡಾಗಳಿಂದ ಮಮತಾ ಬ್ಯಾನರ್ಜಿ ಮೇಲೆ ಹಲ್ಲೆಗಳಾಗಿದ್ದವು. ಈ ಘಟನೆ ಸಂಬಂಧ ಸ್ವತಃ ಮಾಧ್ಯಮದೊಂದಿಗೆ ಮಾತನಾಡಿರುವ ಸಿಎಂ ಮಮತಾ ಬ್ಯಾನರ್ಜಿ, ಖಂಡಿತ ಇದು ಯೋಜಿತ ದಾಳಿಯಾಗಿದೆ, ಪೊಲೀಸರು ಇಲ್ಲದಿದ್ದಾಗ ದಾಳಿ ನಡೆಸಲು ಪಿತೂರಿ ಮಾಡಿದ್ರು ಅಂತ ಆರೋಪಿಸಿದ್ದಾರೆ. ಹೀಗಾಗಿ ದೀದಿಯ ಆರೋಪವನ್ನ ತಳ್ಳಿ ಹಾಕಿರೋ ಬಿಜೆಪಿ ಮತ್ತು ಕಾಂಗ್ರೆಸ್ ಇದೆಲ್ಲ ದೀದಿಯ ಚುನಾವಣಾ ನಾಟಕ ಅಂದ್ರು. ಇದನ್ನೆಲ್ಲ ನಂಬಲು ಅಸಾಧ್ಯ ಅಂತ ಹೇಳಿದ್ರು. It appears she is not well. She's getting out of the car. The security people are bringing her out of the car and she. ಹಾಗಾದ್ರೆ ದೀದಿ ಮೇಲೆ ದಾಳಿಯಾಗಿದ್ದು ನಿಜವೇನಾ? ಇಲ್ಲ ಇದು ದೀದಿ ಹೈಡ್ರಾಮಾನ? ಯಾವುದು ನಿಜ, ಯಾವುದು ಸತ್ಯ? ದೀದಿ ಮೇಲೆ ದಾಳಿಯಾಗಿದೆ ಅನ್ನೋ ಸುದ್ದಿಯಾಗಿದೆ ತಡ ಚುನಾವಣಾ ಆಯೋಗ ವರದಿ ಕೇಳಿದೆ. ಇಷ್ಟಕ್ಕೂ ನಂದಿ ಗ್ರಾಮದಲ್ಲಿ ದೀದಿ ಸ್ಪರ್ಧಿಸೋಕೆ ನಾಮಪತ್ರ ಸಲ್ಲಿಸಿದ ನಂತರ ಇಂಥ ದಾಳಿ ನಡೆದಿದ್ದೇಕೆ? ವೀಕ್ಷಕರೇ, ಈ ತಿಂಗಳ ಅಂತ್ಯದ ವೇಳೆಗೆ ಪ್ರಾರಂಭವಾಗುವ ಪಶ್ಚಿಮ ಬಂಗಾಳದ ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ನಂದಿ ಗ್ರಾಮ ಅತಿದೊಡ್ಡ ಯುದ್ಧದ ತಾಣವಾಗಲಿದೆ. ಇದೇ ಕ್ಷೇತ್ರದಲ್ಲಿ ಬಲವಾದ ಹಿಡಿತ ಹೊಂದಿದ್ದ ಮಮತಾ ಅವರ ಆಪ್ತ ಸುವೆಂದು ಅಧಿಕಾರಿ ಇದೀಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದು ದೀದಿಗೆ ಸವಾಲು ಎಸೆದಿದ್ದಾರೆ. ಹೀಗಾಗಿ ಇಲ್ಲಿನ ಗೆಲುವು ಮಮತಾ ಬ್ಯಾನರ್ಜಿ ಅವರಿಗೆ ಪ್ರತಿಷ್ಠೆಯ ವಿಚಾರವಾಗಿದೆ. ಹಾಗಾದ್ರೆ ಇದೇ ಕಾರಣಕ್ಕೆ ಶುರುವಾಯಿತಾ ದೀದಿ ಡ್ರಾಮಾ? ಮಮತಾ ಬ್ಯಾನರ್ಜಿ ಈ ಹಿಂದೆ ಇದೇ ನಂದಿ ಗ್ರಾಮದಲ್ಲೇ ಕೃಷಿ ಭೂಮಿ ಸ್ವಾಧೀನದ ವಿರುದ್ಧದ ಜನ ಆಂದೋಲನ ರೂಪಿಸಿ ಆ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಏರಿದ್ರು. ಈ ಜನ ಆಂದೋಲನದಲ್ಲಿ ಸುವೆಂದು ಅಧಿಕಾರಿ ಸಹ ಪ್ರಮುಖ ಪಾತ್ರ ವಹಿಸಿದ್ರು. ಈಗ ದೀದಿ ಮೇಲೆ ದಾಳಿ ಆಗಿದೆ ಅಂತ ಹೇಳುವ ಮೂಲಕ ಚುನಾವಣೆಯಲ್ಲಿ ಜನರ ಅನುಕಂಪವನ್ನ ಗಳಿಸಲು ಟಿಎಂಸಿ ಇಂತಹ ನಾಟಕ ಮಾಡ್ತಿರಬಹುದು ಅನ್ನೋದು ಹಲವರ ಅನುಮಾನ. ಇಷ್ಟಕ್ಕೂ ಅಸಲಿಗೆ ಆಗಿದ್ದೇನೋ? ಇದನ್ನ ಅಲ್ಲಿನ ಪ್ರತ್ಯಕ್ಷದರ್ಶಿಗಳೇ ಮಾಧ್ಯಮಗಳ ಮುಂದೆ ತೆರೆದಿಟ್ಟಿದ್ದಾರೆ ನೋಡಿ. उसने जब अहमदाबाद रोड से आया था उसके बाद उनको देखने के लिए सारी जनता जड़ हो गई। से उसने उन्हें निकालने के समय उसमें सभी घिरने देखने के लिए घिर गए। उस समय उनके चोट लग गई गले में और पैर में। सब उनको घेर कर खड़े हुए थे हाँ, देखने के लिए खड़े हुए थे मेनली। दरवाजे में किसी ने धक्के देने की नहीं उस धक्के तो नहीं दिए।
ಈ ವ್ಯಕ್ತಿ ಯಾರು ಕೂಡ ದಾಳಿ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ ಸರಿ, ಆದ್ರೆ ಅಸಲಿಗೆ ಅಲ್ಲಿ ಆಗಿದ್ದೇನೋ ಅನ್ನೋ ಎಕ್ಸ್ಕ್ಲೂಸಿವ್ ಫುಟೇಜ್ ಇರೋದೇ ಸಿಸಿಟಿವಿಯಲ್ಲಿ. ಹೌದು, ಇದು ಇಲ್ಲಿ ದೀದಿ ಕಾರೊಳಗೆ ಕೂತಿದ್ದಾರೆ. ಇದೊಂದು ಬಜಾರ್. ಇಲ್ಲಿಗೆ ಕಾರು ಬಂದ ಕೂಡಲೇ ಜನ ದೀದಿಯನ್ನ ನೋಡಲು ಸೇರಿದ್ರು. ಆಗ ಕಾರಿನ ಡೋರ್ ತೆಗೆದು ಹಾಗೆ ಚಲಿಸುತ್ತಿದ್ದ ಕಾರಿನಿಂದ ಹೊರಗೆ ಬಂದ ದೀದಿ ಕೈ ಮುಗಿದ್ರು. ಇದಿಷ್ಟು ಸಿಸಿಟಿವಿ ದೃಶ್ಯದಲ್ಲಿದೆ ಅಷ್ಟೇ. ಆದ್ರೆ ಇದಾದ ಮೇಲೆ ಮುಂದೆ ಇದ್ದ ಪಿಲ್ಲರ್ಗೆ ಕಾರು ಡಿಕ್ಕಿ ಹೊಡೆಯಿತು. ಹಿಂಗಾಗಿ ದೀದಿಗೆ ಮೊಣಕಾಲಿಗೆ ಪೆಟ್ಟಾಯ್ತು ಅಂತಿದ್ದಾರೆ ಅಲ್ಲಿನ ಮತ್ತೊಂದಷ್ಟು ಜನ. এসে হাত জোড় করে আসছে, এসে উনি হচ্ছে দরজা খোলা আছে আর গেটের সামনে বসে আছে, বসে থেকে উনি হাত জোড় করে আসছে আর ওই পোস্টার যে আছে পোস্টারে দরজা লেগে গেছে আর দরজা এসে লেগে এখানে লেগেছে আর পাতে লেগেছে, এই পরিষ্কার। আর কেউ কোনো ঠেলেও নি মারেও নি, ডাইরেক্ট বেরিয়ে গেছে। ಕೇಳಿದ್ರ ಅಲ್ಲಿನ ಜನ ಹೇಳಿದನ್ನ ಯಾರು ಕೂಡ ದೀದಿ ಮೇಲೆ ದಾಳಿ ಮಾಡಿಲ್ಲ ಅಂತಿದ್ದಾರೆ. ಅಲ್ಲಿರೋ ಮಠಾಯಿ ಅಂಗಡಿಯವರು ಸೇರಿದಂತೆ ಎಲ್ಲರೂ ಕೂಡ ಇದನ್ನೇ ಹೇಳಿದ್ರು. ಘಟನೆ ನಡೆದ ನಂತರ ಗುರುವಾರ ಅದೇ ಸ್ಥಳಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟ ತಕ್ಷಣ ಬಿಜೆಪಿ ಬೆಂಬಲಿಗರ ನಡುವೆ ಟಿಎಂಸಿ ಕಾರ್ಯಕರ್ತರ ನಡುವೆ ಜಟಾಪಟಿ ಜೋರಾಗಿತ್ತು. ಇತ್ತ ಜಟಾಪಟಿ ಏರ್ಪಟ್ಟ ಹೊತ್ತಲ್ಲೇ ದೀದಿ ಆಸ್ಪತ್ರೆಯಲ್ಲಿ ಕಣ್ಣು ಬಿಟ್ಟು ವಿಡಿಯೋ ಮೂಲಕ ಒಂದು ಸ್ಪಷ್ಟ ಸಂದೇಶ ರವಾನಿಸಿದ್ರು. ಆ ವಿಡಿಯೋದಲ್ಲಿ ಇದ್ದಿದ್ದು ಏನಂದ್ರೆ, ನಡೆಯುವ ಸ್ಥಿತಿಯಲ್ಲಿ ಇಲ್ಲವಾದ್ರೂ ವೀಲ್ ಚೇರ್ನಲ್ಲಿ ಬಂದಾದ್ರೂ ಪ್ರಚಾರ ಮಾಡ್ತೀನಿ ಅಂದ್ರು. আমি আশা করি 2-3 দিনের মধ্যে আমি আবার নিজের ফিল্ডে ফিরে যেতে পারবো। তবে হয়তো পায়ের প্রবলেম থাকবে, কিন্তু আমি ম্যানেজ করে নেব। আমার মিটিং আমি কিছুই নষ্ট করব না, বাট হয়তো আমাকে কিছুদিন হুইল চেয়ারে করতে হবে, সেটা আপনাদের সহযোগিতা চাইব। 2-3 ದಿನದಲ್ಲಿ ಪ್ರಚಾರಕ್ಕೆ ಮುಂದಾಗೋದಾಗಿ ಹೇಳಿದ್ರು. ಅಲ್ಲಿವರೆಗೂ ರಾಜ್ಯದಲ್ಲಿ ಶಾಂತಿ ಕಾಪಾಡುವಂತೆ ಕೇಳ್ಕೊಂಡ್ರು. ಆದ್ರೂ ಕೂಡ ಟಿಎಂಸಿ ಮತ್ತು ಬಿಜೆಪಿ ನಡುವಿನ ಫೈಟ್ ಪೀಕ್ಗೆ ಹೋಗ್ಬಿಡ್ತು. ಹಾಗಾದ್ರೆ ದೀದಿ SSKM ಆಸ್ಪತ್ರೆಯ ಬೆಡ್ ಸೇರೋಕೆ ಕಾರಣ ದಾಳಿನಾ, ಆಕ್ಸಿಡೆಂಟಾ ಅಥವಾ ಡ್ರಾಮಾನಾ? ಇದುವೇ 66 ವರ್ಷದ ದೀದಿ ಮೇಲೆ ನಡೆದ ದಾಳಿ ಹಿಂದಿರೋ ಅಸಲಿ ಸತ್ಯ. ಇಷ್ಟಕ್ಕೂ ದೀದಿ ಯಾಕೆ ಭವಾನಿಪುರ ಟು ನಂದಿಗ್ರಾಮಕ್ಕೆ ಶಿಫ್ಟ್ ಆದ್ರು? ನಂದಿಗ್ರಾಮದಲ್ಲಿ ನಾಮಪತ್ರ ಸಲ್ಲಿಸ್ತಾ ಇದ್ದ ಹಾಗೇನೇ ಯಾಕೆ ಅವರ ಮೇಲೆ ದಾಳಿ ಆಯಿತು? ನಿಜಕ್ಕೂ ಅದು ದಾಳಿನಾ, ಆಕ್ಸಿಡೆಂಟಾ, ಡ್ರಾಮಾನಾ? ಈ ಸ್ಟೋರಿ ನೋಡಿ. ಭಾವನಿಪುರದಲ್ಲಿ ಮೊದಲಿನಂತಿಲ್ವಾ ದೀದಿ ಚರಿಷ್ಮಾ? ಮಮತಾ ಭಾವನಿಪುರ ಬಿಟ್ಟು ನಂದಿಗ್ರಾಮವನ್ನ ಯಾಕೆ ಆರಿಸಿಕೊಂಡ್ರು ಅಂದ್ರೆ, ಸಿಎಂ ಆಗಿ ಅಧಿಕಾರಕ್ಕೇರಿದ ಮೊದಲ ಅವಧಿಯಲ್ಲಿ ಭಾವನಿಪುರದ ಬೈ ಎಲೆಕ್ಷನ್ ಬಂತು. ಅದರಲ್ಲಿ 50,000 ಮತಗಳ ಅಂತರದಲ್ಲಿ ಭರ್ಜರಿ ಜಯ ಗಳಿಸಿದ್ರು ದೀದಿ. ಆದರೆ 2016ರ ಚುನಾವಣೆ ವೇಳೆ ಅದೇ ಭಾವನಿಪುರದಲ್ಲಿ ನಿಂತು ಸ್ಪರ್ಧಿಸಿದಾಗ ದೀದಿ ಕೇವಲ 25,000 ಮತಗಳ ಅಂತರದಲ್ಲಿ ಗೆದ್ರು. ಈ ಮಟ್ಟಕ್ಕೆ ಮತಗಳ ಲೆಕ್ಕ ಇಳಿದಿದ್ದು ನೋಡಿ ದೀದಿ ದಂಗಾದ್ರು. ಹೀಗಾಗಿ ನಂದಿಗ್ರಾಮಕ್ಕೆ ದೀದಿ ಶಿಫ್ಟ್ ಆಗಿರಬಹುದು ಅಂತಿದ್ದಾರೆ ರಾಜಕೀಯ ವಿಶ್ಲೇಷಕರು. ಒಂದ್ ಲೆಕ್ಕಕ್ಕೆ ಶಿವನ ವಾಹನ ನಂದಿ. ಹೀಗಾಗಿ ನಂದಿ ಗ್ರಾಮದ ಮೇಲೆ ದೀದಿ ಕಣ್ಣು ಬಿದ್ದಿರಬಹುದು ಅನ್ನೋ ಒಂದಷ್ಟು ಮಾತುಗಳು ಕೇಳಿ ಬರ್ತಿದೆ. ಆದ್ರೆ ಅಸಲಿ ವಿಷಯ ಅದಲ್ಲ ಅನ್ನೋದು ಮತ್ತೊಂದಷ್ಟು ಜನರ ವಾದ. ಹೌದು, ನಂದಿಗ್ರಾಮ ಇದೆಯಲ್ಲ, ಇದು ಕೃಷಿ ಪ್ರಧಾನ ಕ್ಷೇತ್ರ, ರೈತರು ಹೆಚ್ಚಿರುವ ಪ್ರದೇಶ. ಹೀಗಾಗಿ ರೈತರ ಸಿಟ್ಟನ್ನ ಉಪಯೋಗಿಸಿಕೊಂಡು ಕೃಷಿ ಬಿಕ್ಕಟ್ಟಿನ ನಿವಾರಣೆಗೆ ತನ್ನ ಬದ್ಧತೆ ತೋರಿಸಿ ಗೆಲುವಿನ ಹೆಜ್ಜೆ ಹಾಕಲು ಸುಲಭವೆಂದು ಭಾವಿಸಿದ್ದಾರಂತೆ ದೀದಿ. ಬುಧವಾರ ದೀದಿ ಶಿವನ ದೇಗುಲಕ್ಕೆ ಹೋಗಿ ನಮಸ್ಕರಿಸಿ ನಂದಿಗ್ರಾಮದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಮುಗಿಸಿದ್ದಾಗಿದೆ. ಆದ್ರೆ ಅದೇ ವೇಳೆ ದೀದಿ ಆಸ್ಪತ್ರೆ ಸೇರಿ ತಮ್ಮ ಮೇಲೆ ದಾಳಿಯಾಗಿದೆ ಅಂತ ಆರೋಪಿಸಿದ್ದಾರೆ. ಹಾಗಾದ್ರೆ ಇದೆಲ್ಲ ಎಲೆಕ್ಷನ್ ಗಿಮಿಕ್ಕ? ದೀದಿ ತಮ್ಮ ಮೇಲೆ ದಾಳಿಯಾಗಿದೆ ಅಂದಿರೋದನ್ನ ನೋಡಿದ ಜನರಿಗೆ ಇದೇನು ಎಲೆಕ್ಷನ್ ಗಿಮಿಕ್ಕ ಅನ್ನೋ ಅನುಮಾನ ಮೂಡಿದೆ. ಅದು ಅಲ್ಲದೆ ದೀದಿ ಅನುಕಂಪದ ಅಲೆ ಸೃಷ್ಟಿಸೋಕೆ ಹೀಗೇನಾದ್ರೂ ಮಾಡ್ತಿದ್ದಾರಾ ಅನ್ನೋ ಒಂದಷ್ಟು ಗುಸುಗುಸು ಪಿಸುಪಿಸು ಮಾತುಗಳು ಕೇಳಿ ಬರ್ತಿದೆ. ಯಾಕಂದ್ರೆ ಪಶ್ಚಿಮ ಬಂಗಾಳ ಎಲೆಕ್ಷನ್ ಅಲ್ಲಿ ನಿರ್ಣಾಯಕ ಪಾತ್ರ ವಹಿಸಿರೋದೇ ನಾರಿ ಶಕ್ತಿ. ನಿರ್ಣಾಯಕ ಮತದಾರರು ಯಾರು ಅನ್ನೋದನ್ನ ನೋಡಲಾಗುತ್ತೆ. ಹಾಗೆ ನೋಡಿದ್ರೆ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ನಿರ್ಣಾಯಕ ಮತದಾರರು ಅನ್ನಿಸಿಕೊಂಡಿರೋದೇ ಮಹಿಳಾ ಮಣಿಗಳು. ಹಾಗಾದ್ರೆ ಆ ಮಹಿಳಾ ಮಣಿಗಳ ಮನಸೆಳೆಯೋಕೆ ಮಮತಾ ಸೃಷ್ಟಿಸಿದ್ರ ಈ ಅನುಕಂಪದ ಅಲೆ? ಇಲ್ಲಿದೆ ನೋಡಿ ಈ ಕುರಿತ ಸ್ಟೋರಿ. ಬಂಗಾಳದಲ್ಲಿ 7.5 ಕೋಟಿ ಮತದಾರರು ಇದ್ದಾರೆ. ಅದರಲ್ಲಿ 3,59,00,000 ಮಹಿಳಾ ಮತದಾರರು ಇದ್ದಾರೆ. 3,73,00,000 ಪುರುಷ ಮತದಾರರು ಇದ್ದಾರೆ.
ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಮಹಿಳಾ ಮತದಾರರೇ ಪ್ರಧಾನ. ಅದರಲ್ಲೂ 1 ದಶಕದಿಂದ ಪಶ್ಚಿಮ ಬಂಗಾಳವನ್ನ ಮಹಿಳಾ ಮುಖ್ಯಮಂತ್ರಿಯಾಗಿರೋ ಮಮತಾ ಬ್ಯಾನರ್ಜಿಯೇ ಆಳಿದ್ದಾರೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಬಂಗಾಳದ ಮಗಳೆಂದೇ ಕರೆಸಿಕೊಂಡಿದ್ದಾರೆ. ಮಹಿಳೆಯರಿಗೆ ದೀದಿ ಅಂದ್ರೆ ಎಲ್ಲಿಲ್ಲದ ಅಕ್ಕರೆ ಬೇರೆ ಇದೆ. ಹೀಗಾಗಿ ಈಗ ಮಮತಾ ತಮ್ಮ ಪಕ್ಷದಲ್ಲಿ 50 ಮಹಿಳೆಯರಿಗೆ ಟಿಕೆಟ್ ನೀಡಿದ್ದಾರೆ. ಕನ್ಯಾಶ್ರೀ, ಸ್ವಸ್ತ್ಯ ಸತಿ ಹೀಗೆ ಹಲವು ಯೋಜನೆಗಳನ್ನ ಪ್ರಚಾರದ ಅಖಾಡಕ್ಕೂ ಇಳಿಸಿದ್ದಾರೆ. ಈ ಮೂಲಕ ಮಹಿಳಾ ಮತದಾರರ ಓಲೈಕೆಗೆ ಮುಂದಾಗಿದ್ದಾರೆ ಮಮತಾ. 2016ರಲ್ಲೂ ಮಹಿಳಾ ಮತದಾರರೇ ಮಮತಾ ಕೈ ಹಿಡಿದಿದ್ರು. ಹೀಗಾಗಿ ಈಗಲೂ ಮಹಿಳಾ ಮತದಾರರೇ ಮಮತಾ ಕೈ ಹಿಡಿಯಬಹುದು ಅನ್ನೋ ಲೆಕ್ಕಾಚಾರವಿದೆ. ಅದು ಅಲ್ಲದೆ ಮಮತಾ ದೀದಿ ಚರಿಷ್ಮಾ ಮೊದಲಿನಂತಿಲ್ಲ. ಹಲವು ಕೇಸ್ಗಳು, ಟಿಎಂಸಿಯನ್ನ ಬಿಟ್ಟು ಬಿಜೆಪಿ ಸೇರ್ತಿರೋ ಮಮತಾ ಸೇನಾನಿಗಳು, ಇದನ್ನೆಲ್ಲ ನೋಡ್ತಿದ್ರೆ ಮಮತಾಗೆ ಈಗ ಮಾಡು ಇಲ್ಲವೇ ಮಡಿ ಅನ್ನೋ ಸನ್ನಿವೇಶ ಕಣ್ಮುಂದೆ ಕಾಣ್ತಾ ಇದೆ. ಹಾಗಾದ್ರೆ ಅದೇ ಕಾರಣಕ್ಕೆ ಮಹಿಳಾ ಮತದಾರರನ್ನ ತನ್ನತ್ತ ಸೆಳೆದುಕೊಳ್ಳಲು ಮಮತಾ ಸೃಷ್ಟಿಸೋಕೆ ಮುಂದಾದ್ರ ಅನುಕಂಪದ ಅಲೆ. ಏನೇ ಹೇಳಿ ವೀಕ್ಷಕರೇ, ಮಮತಾ ಮೇಲಿನ ದಾಳಿ ಆರೋಪ ಇಡೀ ದೇಶದ ಗಮನ ಸೆಳೆದಿದೆ. ಇದೇನು ವಿರೋಧ ಪಕ್ಷದ ಕಡೆಯಿಂದ ನಡೆಸಿದ ದಾಳಿಯೋ ಅಥವಾ ಮಮತಾ ಬ್ಯಾನರ್ಜಿ ಅವರು ಹೋಗ್ತಿದ್ದ ಕಾರಿಗೆ ಆಕ್ಸಿಡೆಂಟ್ ಆಯ್ತೋ ಇಲ್ಲ ದಾಳಿಯಾಗಿದೆ ಅನ್ನೋ ಆರೋಪ ಮಾಡ್ತಾ ಚುನಾವಣಾ ಗಿಮಿಕ್ಗೆ ದೀದಿ ಇಳಿದ್ರೋ ಗೊತ್ತಿಲ್ಲ. ಇದೆಲ್ಲವೂ ತನಿಖೆಯಿಂದಲೇ ತಿಳಿಯಬೇಕಿದೆ. ಆದ್ರೆ ದೀದಿ ನಾಡಲ್ಲಿ ಬಿಜೆಪಿ ಪರಿವರ್ತನೆ ಅಗತ್ಯ ಅಂತ ಕೂಗಿ ಹೇಳ್ತಿರುವಾಗಲೇ ದೀದಿ ಹಿಂದೂ ಕಾರ್ಡ್ ಬಳಸುತ್ತಿದ್ದಾರೆ, ಶಿವನ ಆಲಯಕ್ಕೆ ಹೋಗಿದ್ದಾರೆ, ದುರ್ಗಾ ಪೂಜೆಗೆ ಮುಂದಾಗಿದ್ದಾರೆ. ಹೀಗಾಗಿ ದೀದಿ ಹಿಡಿದ್ರ ಶಿವಭಕ್ತನ ದುರ್ಗಶಕ್ತಿಯ ಹಾದಿ ಅನ್ನೋ ಪ್ರಶ್ನೆ ಬಂಗಾಳದಲ್ಲಿ ಉದ್ಭವಿಸಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.